ಎಲ್ಲ ಸಿಬ್ಬಂದಿಯವರನ್ನ ಇವತ್ತು ಅಭಿನಂದಿಸುವುದು ಏನು ಅಂತಂದ್ರೆ, ಯಾರು ಕೂಡ ಸೂಪರ್ ಸ್ಟಾರ್ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತರು ಅಂತೇಳಿ ಯಾವ ಕಾರ್ಯಕ್ರಮಗಳು ಮಾಡೋದಿಲ್ಲ. ನಾವು ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ಸಿನಿಮಾದವರಿಗೆ ಅಷ್ಟ ಅಂತ ಸಂಬೋಧನೆ ಮಾಡ್ತೀವಿ, ಸೂಪರ್ ಸ್ಟಾರ್ ಅಂತ ಕರೀತೀವಿ. ಆದ್ರೆ ನಮ್ಮ ವಿಜಯ ಕರ್ನಾಟಕ ಪತ್ರಿಕೆಯವರು ರೈತರೇ ಸೂಪರ್ ಸ್ಟಾರ್ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಜಿಲ್ಲೆಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಮ್ಮ ರೈತರನ್ನು ಗುರುತಿಸಿ ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮ ಮತ್ತು ಚಿಂತನ ಮಂಥನಗಳಲ್ಲಿ ಚರ್ಚೆಗಳ ಮೂಲಕವಾಗಿ ರೈತರ ಕಷ್ಟ, ನೋವು, ಅವರ ಏನು ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಇವತ್ತು ವಿಜಯ ಕರ್ನಾಟಕ ಪತ್ರಿಕೆ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಬರ್ತಾ ಇದೆ. ಇದಕ್ಕೆ ನಮ್ಮ ರೈತರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ. ಇದರಲ್ಲಿ 5 ಜನ ರೈತರನ್ನ ಜಿಲ್ಲೆ ಒಳಗೆ ಗುರುತಿಸಿದೆ. ನಾನು ಪ್ರಕಾಶ್ ಅವರಿಗೆ ಕೇಳಿದೆ, ಯಾವ ರೀತಿಯಾಗಿ ನೀವು ಅದನ್ನು ಆಯ್ಕೆ ಮಾಡ್ತೀರಿ ಅಂತ ಹೇಳಿ. ಜಿಲ್ಲೆ ಮಟ್ಟದೊಳಗಿರ್ತಕ್ಕಂಥ ವಿಶ್ವವಿದ್ಯಾಲಯದ ಕುಲಪತಿಗಳನ್ನ ಮಾರ್ಗದರ್ಶನ ಮತ್ತು ಜಿಲ್ಲೆಯ ಕೃಷಿ ಇಲಾಖೆಯ ನಿರ್ದೇಶಕರನ್ನ ಮತ್ತು ತಾಲೂಕಾ ಮಟ್ಟದ ಕೃಷಿ ಇಲಾಖೆಯ ಮಾರ್ಗದರ್ಶನದೊಳಗೆ ನಾವು ಆಯ್ಕೆ ಮಾಡಿ, ಅದು ಯಾವತ್ತೂ ಕೂಡ ನಾವು ಸ್ವತಃ ಆಯ್ಕೆ ಮಾಡೋದ್ರ ಜೊತೆ ಆ ಹಳ್ಳಿಗೆ ಹೋಗಿ, ಅವರ ಜಮೀನಿಗೆ ಹೋಗಿ, ಅವ್ರು ಯಾವ ರೀತಿ ವ್ಯವಸಾಯ ಮಾಡ್ತಾರೆ ಅನ್ನುವಂಥದ್ದು ನೋಡಿ ಗುರುತಿಸಿ ನಾವು ಆಯ್ಕೆ ಮಾಡ್ತೇವೆ ಅನ್ನುವಂಥ ಮಾತು. ನಾ 5 ಜನ ನೋಡಿದ್ರೆ ನನಗೆ ಆಶ್ಚರ್ಯ ಆಯ್ತು. ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಆಯ್ಕೆಯನ್ನು ತಾವು ಮಾಡಿದ್ರೆ ಅದರಲ್ಲಿ ಪರಮ ಪೂಜೆಗಳು ಕೂಡ ಆಯ್ಕೆ ಆಗಿದೆ. ಬಹಳ ನಾವು ಕೂಡ ಅವರ ಕಾರ್ಯಕ್ರಮಕ್ಕೆ ಹೋದಾಗ, ಮಠಕ್ಕೆ ಹೋದಾಗ ಅವರ ಕೃಷಿ ಎಷ್ಟು ಅವರು ಹಚ್ಕೊಂಡಿದ್ದಾರೆ ಅಂತಂದ್ರೆ, ಅವರು ನಮ್ಗೆ ಎಲ್ಲರೂ ಕೂಡ ಮಾರ್ಗದರ್ಶಕರು. ಇವತ್ತು ಎಲ್ಲಾ ಮಠಗಳಿಗೆ ಸಾಕಷ್ಟು ಜಮೀನುಗಳದಾವ. ಅವರು ಆ ಮಠಗಳ ಭಕ್ತರ ಗದ್ದಲದೊಳಗೆ ಕೃಷಿ ಮಾಡಕ್ಕೆ ಆಗೋದಿಲ್ಲ. ಅಂತರ ಮಧ್ಯದಲ್ಲಿಯೂ ಕೂಡ ನಮ್ಮ ಪೂಜ್ಯರು ಇವತ್ತು ಆ ಪೂಜ್ಯರನ್ನ ನೀವು ಆಯ್ಕೆ ಮಾಡಿದ್ದೀರಿ. ಪೂಜ್ಯರು ಕೂಡ ಈ ಭಕ್ತರ ಜೊತೆಯಾಗಿ ರೈತರು ಆ ಜಮೀನುಗಳಲ್ಲಿ ಉತ್ತಮ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಮಾರ್ಗದರ್ಶಕರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ತಾ, ರೈತರ ಕಷ್ಟಗಳ ಬಗ್ಗೆ ಮತ್ತು ರೈತರ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತವೆ. ನನಗೆ ಆಶ್ಚರ್ಯ ಆಗುವುದು ಏನು ಅಂದ್ರೆ, ಎಂದು ದೇಶ ಸ್ವತಂತ್ರ ಆಯಿತು ಅದಕ್ಕಿಂತ ಪೂರ್ವದಿಂದ ಹಿಡ್ಕೊಂಡು ರೈತರು ಈ ದೇಶದ ಬೆನ್ನೆಲುಬು, ರೈತರು ನಮಗೆ ಅನ್ನದಾರರು ಬರೀ ಹೊಗಳೋದಷ್ಟೇ ನಾವು ಕೇಳಿದ್ದೀವಿ. ನಾನು ಇದನ್ನು ಮಾಧ್ಯಮದವರಿಗೆ, ನಾನು ವಿಜಯ ಕರ್ನಾಟಕ ಸಿಬ್ಬಂದಿಯವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಬರೀ ರೈತರನ್ನ ನೀವು ನಿಮ್ಮ ಬರಹಗಳಲ್ಲಿ ನೋಡ್ತೀವಿ, ಅದರಿಂದ ನಮ್ಮ ರೈತರು ಮಾಡ್ಕೊಳ್ಳುವುದಿಲ್ಲ. ಅದರಿಂದ ನಮ್ಮ ರೈತರ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ರೈತರ ಮಕ್ಕಳಿಗೆ, ಅವರ ತಂದೆ ತಾಯಿಗಳಿಗೆ ಉತ್ತಮ ಆರೋಗ್ಯವನ್ನು ಕೊಡ್ಲಿಕ್ಕೆ ಅವರಿಂದ ಆಗ್ತಾ ಇಲ್ಲ. ರೈತರು ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಕೇವಲ ನೀವು ರೈತರನ್ನ ನೀವು ಹುರಿದೋಗಿಸ್ತೀರಿ. ನೀವು ಕೃಷಿ ಇಲಾಖೆಯ 3 ಅಧಿಕಾರಿಗಳಿಗೆ ನಾನು ಕೇಳ್ಕೊಳ್ತೀನಿ, ನೀವು ಹೊರದೋಗಿಸ್ತೀರಿ. ಏನು ಹೊರದೋಗಿಸ್ತೀರಿ? ನೀವು ಸಾವಯವ ರೈತರಾಗಬೇಕು. ನಾವು ಸಾವಯವ ರೈತರಾಗ್ತೇವೆ, ನಮ್ಮನ್ನು ಸಾಯಿಸ್ತಾ ಇದ್ದೀವಿ. ಯಾರಿಗೆ ನೀವು ಬೋಧನೆ ಮಾಡ್ತಾ ಇದ್ದೀರಿ, ನಮ್ಮನ್ನು ಸಾಯಿಸ್ತಾ ಇದ್ದೀರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಅದನ್ನು ಹೇಳಿ ಬಯಸ್ತೀನಿ. ಕೃಷಿ ಇಲಾಖೆಗಳಿರ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳಿರ್ಬೋದು, ತೋಟಗಾರಿಕೆ ವಿಶ್ವವಿದ್ಯಾಲಯಗಳಿರ್ಬೋದು, ಯಾವ ವಿಶ್ವವಿದ್ಯಾಲಯಗಳು ಕೂಡ ರೈತರ ಆರ್ಥಿಕ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ವಿಫಲ ಆಗಿರುವ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ಅದಕ್ಕೆ ಆ ದಿಕ್ಕಿನ ಕಡೆ ಇವತ್ತು ನೀವು ಕೂಡ ನೀವೆಲ್ಲ ಏನು ಕಳಕಳಿಯಿಂದ ಹೊಂದಿ ಇವತ್ತು 6 ವರ್ಷಗಳವರೆಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ನಮ್ಮ ರೈತರನ್ನ ಎಚ್ಚರಿಸುವಂತ ನಾವು ಬೆಳೆದಾಗ ಬೆಲೆ ಕುಸಿದು ಹೋಗಿರ್ತದೆ. ಅವಾಗ ನೀವು ಏನ್ ಮಾಡ್ತಾ ಇದ್ರಿ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಿ, ಸರ್ಕಾರ ಏನ್ ಮಾಡ್ತಾ ಇದೆ, ಇವತ್ತು ವಿಶ್ವವಿದ್ಯಾಲಯಗಳು ಅದಾವ ಈ ಸಂದರ್ಭದಲ್ಲಿ ಅದಕ್ಕೆ ದಯವಿಟ್ಟು ಅದರ ಕಡೆ ಬೆಳಕು ಚೆಲ್ಲಬೇಕು. ಇವತ್ತು ಆರೋಗ್ಯ ಕೆಟ್ಟಿದೆ ಅಂತ ಹೇಳ್ತೇವೆ. ಆರೋಗ್ಯ ಯಾವ ಬರ್ತಾ ಇದೆ? ಇವತ್ತು ಹುಟ್ಟುವ ಮಗುವಿಗೆ ಕ್ಯಾನ್ಸರ್ ಬರ್ತಾ ಇದೆ, ಹುಟ್ಟುವ ಮಗುವಿಗೆ ಇವತ್ತು ಶುಗರ್ ಬರ್ತಾ ಇದೆ. ಯಾರು ಕಾರಣ ಇದೆ? ಅದು ಮೂಲ ಕಾರಣಗಳು ಏನು ಅನ್ನೋದನ್ನು ಹುಡುಕಲಿಕ್ಕೆ ನೀವು ಯಾರು ತಯಾರಿಲ್ಲ. ಕೇವಲ ಬೆಳೆಗೆ ಒಂದು ಏನಾದರೂ ರೋಗ ಬಿತ್ತು ಅಂದ್ರೆ ಅದನ್ನು ಔಷಧಗಳು ನೀಡುವ ಕಡೆ ನೀವು ಉಂಟಾಗಿದೆ. ಕೇವಲ ಈ ಪ್ರಪಂಚದೊಳಗೆ ಈ ಏನು ಔಷಧಗಳನ್ನು ತಯಾರು ಮಾಡತಕ್ಕಂಥ ದೊಡ್ಡ ಲಾಬಿ ಇದೆ. ಹೀಗಾಗಿ ಆ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿಯಾದ್ರೂ ಇದ್ರೆ ಅದು ರೈತರಲ್ಲಿ ಇದೆ. ಆದ್ರೆ ರೈತರನ್ನು ನೀವು ಯಾವ ರೀತಿಯಾಗಿ ನೋಡ್ತಾ ಇದ್ದೀರಿ? ರೈತರ ಬೆಳವಣಿಗೆ, ರೈತರ ಕಷ್ಟ ಇದೆ. ರೈತರಿಗಿರ್ಬೋದು, ಸೈನಿಕರಿಗಿರ್ಬೋದು, ಪೊಲೀಸರಿಗಿರ್ಬೋದು, ಅವರಿಂದ
ಅನ್ನೋದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನ ಬಹಳ ಕಠೋರ ಸತ್ಯವನ್ನು ಇವತ್ತು ಹೇಳಿ ಬಯಸ್ತಾ ಇದ್ದೀವಿ. ನೀವು ಈ ಹೆಸರಿನಿಂದ ನೀವು ಕೂಡ ರೈತರ ಕುಟುಂಬದಲ್ಲೇ ಬಂದಿದ್ದೀರಿ. ಯಾರು ಉದ್ದಿಮೆದಾರರ ಕುಟುಂಬದಲ್ಲಿ ಬೆಳೆದವರಲ್ಲ. ನಾನು ಕಂಡಂತ ಈ ಜಿಲ್ಲೆ ಒಳಗೆ ನಾವು 2 ಅಖಂಡ ಜಿಲ್ಲೆಗಳಲ್ಲಿ ನೋಡಿದ್ರೆ ಎಲ್ಲ ರೈತ ಕುಟುಂಬದಲ್ಲಿ ನೀವು ಬೆಳೆದವರು. ರೈತರಿಗೋಸ್ಕರ ನೀವು ಏನ್ ಮಾಡ್ತಾ ಇದ್ದೀರಿ? ವ್ಯವಸ್ಥೆ ಕೇಳ್ತಿದ್ರು, ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು, ಜನರಿಗೆ ಇವತ್ತು ಭೂಮಿ ಸರಿ ಉಳಿಲಿಲ್ಲ. ಭೂಮಿ ಸರಿ ಉಳಿಲಿಲ್ಲ ಅಂತಂದ್ರೆ ರೈತರು ಏನ್ ಮಾಡ್ಬೇಕು? ರೈತರಷ್ಟೇ ಯಾಕೆ ಕಷ್ಟಪಡ್ಬೇಕು? ಸಾವಯವ ಬೆಳಿಬೇಕು ಅಂತ ಹೇಳ್ತೀರಿ. ಸಾವಯವ ಬೆಳೆದಾಗ ಅವರ ಬೆಳೆಗಳಿಗೆ ನೀವು ಏನ್ ಬೆಲೆ ಕೊಡ್ತೀರಿ? ಅವ ರೈತ ವಿಫಲ ಆದಾಗ, ಆ ಪ್ರಯತ್ನ ಕೈ ಹಾಕಿದಾಗ ನೀವು ಏನೇನು ಅವರಿಗೆ ಅವ್ರ ಬೆನ್ನಿಂದ ನೀವು ಏನ್ ಸಹಾಯ ಮಾಡ ನೀವು ತಯಾರಿದ್ದೀರಿ? ಅದ್ರ ಬಗ್ಗೆ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ಅದಕ್ಕೆ ನಾವು ವಿನಂತಿ ಮಾಡಿಕೊಂಡು ಇವತ್ತು ನೀರು ಕೆಟ್ಟಿದೆ, ಕಲುಷಿತ ಆಗಿದೆ. ಇವತ್ತು ವಾಯು ಅವೇ ಕೆಟ್ಟು ಹೋಗಿದೆ. ಜೊತೆಗೆ ಮಣ್ಣು ಪೂರ್ಣ ಸಂಪೂರ್ಣವಾಗಿ ಕೆಟ್ಟಿಲ್ಲಾಗಿ ಹೋಗಿದೆ. ನೀವು ಏನು ಹೇಳಿದ್ರು ಕೂಡ ಇವತ್ತು ವಿಷಯದ ತಪ್ಪಿತ್ತು. ಅದಕ್ಕೆ ದಯವಿಟ್ಟು ನಾವು ನಮ್ಮ ಅಧಿಕಾರಿಗಳು ಕೂಡ ಚರ್ಚೆಗಳಲ್ಲಿ ನಾವೆಲ್ಲ ನಿಮಗೆ ಸಸ್ಪೆಂಡ್ ಮಾಡೋದನ್ನ ಹೇಳಿದರೆ ನೀವು ಇಂಥ ಚರ್ಚೆಗಳನ್ನು ಮಾಡುವಾಗ ನೀವು ಅಧಿಕಾರಿ ಮಟ್ಟದಲ್ಲಿ ನಿಮಗೆ ಯಾವ ಸಸ್ಪೆಂಡ್ ಮಾಡೋದಿಲ್ಲ. ನೀವೆಲ್ಲ ಅಧಿಕಾರಿ ವರ್ಗದವರಿಗೆ ಹೇಳಿದ್ರೆ ತೊಂದರೆ ಆಗುವುದಿಲ್ಲ. ಅದಕ್ಕೆ ಇದ್ರ ಮೇಲೆ ಹೆಚ್ಚಿನ ಬೆಳಕನ್ನು ಚೆಲ್ಲಬೇಕು. ವಿಶ್ವವಿದ್ಯಾಲಯಗಳ ಕೆಲಸ ಬಹಳ ಇದೆ. ಕೃಷಿ ವಿಶ್ವವಿದ್ಯಾಲಯಗಳು, ತೋಟಗಾರಿಕೆ ವಿಶ್ವವಿದ್ಯಾಲಯಗಳ ಕೆಲಸ ಬಹಳಷ್ಟು ಇದೆ ಅನ್ನುವಂಥ ಮಾತನ್ನು ಹೇಳಿ, ಮತ್ತು ನಮ್ಮ ರೈತರು ಜಿಲ್ಲೆಯ ರೈತರಿದ್ದಾರೆ, ನಾವು ಸ್ವಾಮಿಗಳು ಮತ್ತು ಅವರು ಕೂಡ ಇಬ್ಬರು ಭಾಗವಹಿಸಿದ್ರಿ. ಇಷ್ಟೆಲ್ಲ ಜಿಲ್ಲೆಯ ರೈತರ ಮುಖಂಡರಿದೆ. ನಾವೆಲ್ಲ ಇನ್ನೂ ಹೆಚ್ಚಿನ ಬೆಳಕನ್ನು ಚೆಲ್ಲಬೇಕು. ನಮ್ಮ ರೈತರಿಗೆ ಏನಿದೆ ಆ ಹಕ್ಕನ್ನ ಇನ್ನೂ ಹೆಚ್ಚಿನ ಮಾಡಿದೊಳಗೆ ನಮ್ಮ ರೈತರು ಹೋರಾಟ ಕೇಳಿದ್ರೆ ಅದನ್ನ ಹೆಗರ ಮಾಡಿ ಗಮನ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಬಹಳಷ್ಟು ಕೆಲವು ಜನ ಇದೆ. ರೈತರ ಹೋರಾಟವನ್ನು ವಿಫಲಗೊಳಿಸೋದೇ ಅವ್ರ ಕೆಲಸ. ಅದಕ್ಕೆ ಹೀಗಾಗಿ ನಾವೆಲ್ಲ ರೈತರು ಎಚ್ಚೆತ್ತುಕೊಳ್ಬೇಕು. ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸೌಲಭ್ಯವನ್ನ ಪಡೀಲಿಕ್ಕೆ ನಮ್ಮ ವಿಜಯ ಕರ್ನಾಟಕ ಸಿಬ್ಬಂದಿಯವರು ಏನು ತಾವಿದ್ದೀರಿ, ತಾವೆಲ್ಲರೂ ಕೂಡ ಆ ಪ್ರಯತ್ನವನ್ನ ಮಾಡ್ತೀವಿ ಅನ್ನೋ